ಐತೆ ಅಂದರೆ ನೋಡಿ, ಇದೊಂದು ಗ್ರಿಪ್ಗೆ ಹಾಕಿದ್ರೆ ಇಲ್ಲಿ ಇದಿಲ್ಲ ಅಂದರೆ ನೋಡಿರಿ ಇಡೋಕ್ಕೆ ಜಾಗನೇ ಇಲ್ಲ, ಕಾಲಿಡೋಕ್ಕೆ ಇಷ್ಟು ಚಿಕ್ಕ ಚಿಕ್ಕದೈತೆ ಮೆಟ್ಲು ನೋಡಿ, ಹಿಂಗೆ ಆಗ್ತಾರೆ ಇಷ್ಟು ಹೈಟ್. ಒಂದು ಚಪ್ಪಲಿ ಇಡೋಕ್ಕೆ ಗುರು ಫೈನಲಿ ಬಂದ್ವಿ. ಸೊ ಇನ್ನೊಂದು ಸ್ವಲ್ಪ ಇದೆ, ಒಂದು ಅರ್ಧ ಕಿಲೋಮೀಟ್ರ್ ಇದೆ ಮೇಲೆ ನೋಡ್ತಾ ಇರೋದು ಅಲ್ಲಿದೆ. ಸೊ ಹೋಗ್ತಾ ಹೋಗ್ತಾ ಭಾರಿ ಹುಷಾರಾಗಿ ಹೋಗ್ಬೇಕು ಗುರು. ನೋಡಿ ಕಲ್ಲು ನೋಡಿ, ಮೆಟ್ಲಿಲ್ಲ ಏನಿಲ್ಲ ಗುರು, ಫುಲ್ಲು ಇವೆಲ್ಲ ಗುಡ್ಡದ ಕಲ್ಲುಗಳು. ಓಕೆನಾ, ಅಲ್ಲಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮೆಟ್ಲು ಮಾಡಿದ್ದಾರೆ, ಗ್ರಿಪ್ಪೆಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಗ್ರಿಪ್ ಇಲ್ಲ ಏನಿಲ್ಲ, ಬಿದ್ದರೆ ಮಾತ್ರ ಏನು ಪೂರ್ತಿ ಉರುಳ್ಕೊಂತ ಕೆಳಗಡೆ ಹೋಗಲ್ಲ, ಅಲ್ಲೇ ಇಲ್ಲೆಲ್ಲ ಬೀಳ್ತೀರ ಸೈಡಿಗೆ. ಬಟ್ ನೋಡಿ ಫುಲ್ ಇದು ಡೇಂಜರ್, ಫುಲ್ ಕೈ ಕಾಲು ಅಂತೂ ಮರೆಯೋದು ಪಕ್ಕ. ನೋಡಿ ಗುರು ಕಲ್ಲು ನೋಡಿ, ರೋಡೇ ಇಲ್ಲ ಲೆಕ್ಕಕ್ಕೆ. ಇದನ್ನೂ ಮಾಡ್ಬೇಕಂದ್ರೆ ಇನ್ನೂ ಬೇಕು ಒಂದು 5-6 ವರ್ಷ. ಹಾಂ ದೇವ, ಫುಲ್ ಮೆಟ್ಲೆ ಎಲ್ಲ ಕಲ್ಲೇ ಬೇರೆ. ವಾಟ್ ದ ಫಕ್. ದೇವಾ ಇಲ್ಲಿಂದ ನೋಡಿ ಹತ್ರ ಕಾಣ್ತೈತೆ, ಬೇಗಪ್ಪ. ಇವಪ್ಪ ದೇವ, ಇದೇನೋ ಕಲ್ಲು ಹಿಂಗೆ ಕಾಣುತ್ತೆ. ದಾರಿ ಯಾವ ಸೈಡ್ ಐತೆ? ಈ ಕಡೆ ಒಂದು ಐತೆ. ಅಯ್ಯಪ್ಪ ಸುಸ್ತಾಯ್ತು ಗುರು, ಹೆವಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ಟೈತೆ, ಡಬ ಡಬ ಅಂತ ಐತೆ. ಹಾಂ ಇಲ್ಲಿ ನೋಡಿ, ಎಲ್ಲ ರೆಸ್ಟ್ ಮಾಡ್ತವ್ರು ಇಲ್ಲಿ ಕಲ್ಲ ಹತ್ರ. ಅಣ್ಣ ಗೈಸ್ ವ್ಯೂ ನೋಡ್ರಿ, ಆ ಥರ ಕಾಣುತ್ತೆ. ಗಾಯ್ಸ್ ಇನ್ನೂ ನಾವು ಮ್ಯಾಲಕ್ಕೆ ಎಕ್ಕಿಲ್ಲ. ಸೊ ಇನ್ನೂ ಎಗ್ಬೇಕು, ಇನ್ನೂ ಅಲ್ಲಿದೆ ಟಾಪ್ ಕಾಣ್ತಾ ಇದೆಯಲ್ಲ. ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೂ ವ್ಯೂಗಳು ಎಷ್ಟೊಂದು ತೋರಿಸ್ತಾ ಇದೀನಿ ನೋಡಿ, ಯಾವ ಥರ ಐತೆ ವ್ಯೂ ಗುರು. ಫಾಗ್ ನೋಡಿ ಗುರು ಎಷ್ಟೊಂದು ಐತೆ. ಇವಾಗೆ ಸ್ವಲ್ಪ ಕಾಣ್ತೈತೆ. ನಾವು ಬೆಳಿಗ್ಗೆ ಒಂದು 7 ಗಂಟೆ 8 ಗಂಟೆ ಒಳಗಡೆ ಬಂದರೆ ಫುಲ್ ಫಾಗ್ ಇರುತ್ತೆ ಪೂರ್ತಿಯಾಗಿ. ನೋಡ್ರಿ ಆ ಥರ ಕಾಣುತ್ತೆ. ಇಲ್ಲಿಂದ ಕ್ರೇಜಿ ಆಗಿದೆ. ಬಾ ಹೋಗೋಣ ಬಾ, ಇನ್ನೂ ಹೋಗ್ಬೇಕು ಬಾ. ಕೊಡು ನಾನು ನಲ್ಲಿಕೆ ತಿನ್ಕೊಂಡು ಅಲ್ಲಿವರೆಗೆ ಬಂದೆ, ಇನ್ನೂರು ಕಾಲಿಯಾಗಿಲ್ಲ. ಸೊ ಶಿವ ಪಾರ್ವತಿ ಇಲ್ಲಿಗೆ ಎಲ್ಲಿ ಬಿಡ್ತಾರೆ ಬಾ, ನಂದಿ ಹತ್ರ ಹೋಗ್ಬೇಕು. ಹ್ಞೂ ಈ ಕಡೆಯಿಂದ ಎಲ್ಲಿ ಕಾಣುತ್ತೆ, ಅಲ್ಲಿ ಇದು ಹಾಕ್ಯಾರ ಬಾ ಅಲ್ಲಿ. ಗಾಯ್ಸ್ ಇನ್ನೂ ಹೆವಿ ದೂರ ಐತೆ ಗುರು. ಇಲ್ಲಿ ನೋಡಿ ಎಷ್ಟೊಂದು ಹಿಂಗೆ ಐತೆ ಗುರು, ಐಟು ಮೆಟ್ಲು ನೋಡಿ ಆ ಥರ ಐತೆ ಮೇಲೆ ಇಲ್ಲಿ. ಸೊ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ ನೋಡಿ. ಸಿಕ್ಕಾಪಟ್ಟೆ ಟ್ರೆಕ್ಕಿಂಗ್ ಐತೆ ಗುರು. ಎಲ್ಲ ನಿಂತ್ಕೊಂಡು ಬರ್ತಾಯಿದ್ದಾರೆ. ನೋಡಿ ಯಾವ ಥರ ಐತೆ ಇಲ್ಲಿ. 360 ಡಿಗ್ರಿ ಕ್ಯಾಮ್ರಾ ಇರಬೇಕಿದ್ದ, ಇನ್ಸ್ಟಾ 360 ಡಿಗ್ರಿ ಫುಲ್ ರೊಟೇಟ್ ಮಾಡಿಬಿಡುತ್ತು. ಬಾ ಬೇಗ ಹೋಗೋಣ ಮೇಲೆ. ಇದೇನು ದೇವಾ ಹಿಂಗೆ ಹೈಟ್ ಐತಲ್ಲೋ. ಹಾಂ ನೀನೇನ ಮಾಡ್ತಾಯಿದ್ದೆ ಇಲ್ಲಿ? ನೀನು ನೋಡೋಕೆ ಬಂದಿದ್ಯಾ ಒಬ್ಬನೇನಾ? ನೋಡಿ ಎಷ್ಟು ಹೈಟ್ ಐತೆ. ದೇವಾ ಕೈಯಲ್ಲೇನು ಹಿಡ್ಕೊಂಡ್ರೆ ಕಿತ್ಕೊಳತ್ ನೋಡಿ ಬಾಗ. ಇದೇನೋ ದೇವಾ ಸಣ್ಣ ತಲೆ ಹಿಂಗೆ ಎತ್ತಿದಾಗ ಹಿಂಗೆ ಕಾಣ್ತೈತಲ್ಲೋ, ಮೆಟ್ಲು ಮೇಲೆ. ಅಪ್ಪ ಇದೇನು ಹೆಂಗೈತಿ, ಎಕ್ಕ ಜಾಗನೇ ಇಲ್ಲಲ್ಲೋ, ಕಂಬಿ ಹಾಕೋರು. ಕಂಬಿ ಇಲ್ಲಾಂದ್ರೆ ದೇವಾ ಬಾರೋ ಬೇಗ.
ದೇವಾ ಯಾಕೆ ಬಾ ಇಲ್ಲಿ ಮುಂದೆ ಸೇಫ್ಟಿ ಕಿತ್ಕೊಂಡು ಹೋದ್ರೆ ಕ್ಯಾಮ್ರಾಗೆ ನೀನು ಅಲ್ಲೇ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೀವು ಬರ್ಬೇಕು ಹಂಗೆ ನೀನು ಎಷ್ಟು ಡೇಂಜರ್ ಐತೆ ಅಂದರೆ ನೋಡಿ ಇದೊಂದು ಗ್ರಿಪ್ಗೆ ಹಾಕಿದ್ರೆ ಇಲ್ಲಿ ಇದಿಲ್ಲ ಅಂದರೆ ಸೊ ನೋಡ್ರಿ ಇಡೋಕ್ಕೆ ಜಾಗನೇ ಇಲ್ಲ ಕಾಲಿಡೋಕ್ಕೆ ಹಾಂ ಅಪ್ಪ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ಬಂದ್ವಿ ಗುರು ಆಯಿತು ಏನು ಇಷ್ಟು ಚಿಕ್ಕ ಚಿಕ್ಕದೈತೆ ಮೆಟ್ಲು ನೋಡಿ ಹಿಂಗೆ ಆಗ್ತಾಯಿದ್ದೀನಿ ಸ್ಟ್ರೈಟು ಹೋ ಒಂದು ಚಪ್ಪಲಿ ಇಡೋಕ್ಕೆ ಜಾಗ ಇಲ್ಲ ಗುರು ನೋಡಿ ಅರ್ಧ ಕಾಲು ನಿಂತ್ಕೊಂಡೈತೆ ಫುಲ್ ಚಪ್ಪಲಿ ಕೂತ್ಕೊಂತಲ್ಲ ಮೆಟ್ಲ ಮೇಲೆ ಗಾಯ್ಸ್ ಫೈನಲಿ ಟಾಪಿಗೆ ಬಂದಿವಪ್ಪ ಸೊ ಅಲ್ಲಿ ಮೇಲೆ ಅದು ನಂದಿ ಐತೆ ಅಲ್ಲಿ ಮೇಲೆ ಬಿಟ್ರೆ ಅಷ್ಟೇ ಗುರು ಕೋತಿಗಳು ನನ್ನ ಹತ್ರ ಬರ್ತಿದೆ ಗುರು ಟ್ರೈಪರ್ ಬರೋ ಆರೆಂಜ್ ಕಲರ್ ಐತೆ ಹಾಂ ಲೇ ಜ್ಯೂಸ್ ಅನ್ಕೊಂಬಿಟ್ಟು ಬರ್ತಾಯಿದ್ದಾವು ಹಾಂ ಆರೆಂಜ್ ಕಲರ್ ಟ್ರೈಪಾಡ್ ಐತೆ ತೋರಿಸ್ತೀನಿ ರೀ ಆಮೇಲೆ ಕ್ಯಾಮ್ರಾ ಮೌಂಟ್ ತೆಗೆದ್ಮೇಲೆ ಅಪ್ಪ ಇನ್ನು ಇದ್ರ ಮೇಲೆ ಹೋಗ್ಬೇಕು ಈ ಕಡೆ ಇದ್ರ ಮೇಲೆ ಟಾಪಿಗೆ ಹೋಗ್ಬೋದು ಅಪ್ಪ ಇಲ್ಲಿಂದ ವ್ಯೂ ನೋಡ್ರಿ ಯಾವ ರೀತಿ ಕಾಣುತ್ತೆ ಸಣ್ಣ ಕೋತಿ ಬಂದ್ರೆ ಹೇಳು ಸಣ್ಣ ಹಾಂ ಬಾ ಹೋಗೋಣ ಬೇಗ ಗಾಯ್ಸ್ ಮೇಲೆ ನಂದಿ ಹತ್ರ ಹೋಗ್ತಾ ಇದ್ದೀವಿ ಇದೇನು ಈ ಥರ ಐತಿ ಇಲ್ಲಿ ಬಾರ ಪ್ರಜ್ವಲ್ ಗುರು ಫೈನಲಿ ಟಾಪ್ ಇದು ಸೊ ನಂದಿ ಹತ್ರ ನೋಡಿ ಅಪ್ಪ ಹಿಂಗೆ ಖುಷಿ ಆಗ್ತೈತಿ ಇಲ್ಲಿ ಮೇಲೆ ಬಂದಿದ್ದಕ್ಕೂ ಎಷ್ಟೊತ್ತು ಸುಸ್ತಲ್ಲ ಹೋಯ್ತು ಗುರು ಇಲ್ಲಿ ಗ್ರಿಪ್ಪೇ ಇಲ್ಲ ಸಣ್ಣ ಬಾರೋ ಹಾಂ ಇಲ್ಲಿ ಮೇಲೆ ಇದ್ದೀನಿ ಬಾ ನಂದಿ ಹತ್ರ ಇಲ್ಲಿ ನೋಡಿ ಇಲ್ಲಿ ಮೇಲೆ ಪ್ರಜ್ವಲ್ ನಿಧಾನಕ್ಕೆ ಪಾಸ್ ಅಪ್ಪ ವಾವ್ ಕಮ್ ಟು ನಂದಿ ಅಪ್ಪ ದೇವರೇ ಬಸವಣ್ಣ ಹತ್ರ ಬಂದೆ ಗುರು ಹಾ ಈ ವ್ಯೂ ನೋಡೋಕ್ಕೆ ಬಂದಿದ್ದು ಗುರು ಅಲ್ಲಿಂದ ಅಪ್ಪ ದೇವರೇ ಇಲ್ಲಿ ಹುಷಾರ ಬರ್ಬೇಕು ಗುರು ಗ್ರಿಪ್ ನೋಡಿ ಆ ಥರ ಐತೆ ಪ್ರಜ್ವಲ್ ಗೈಸ್ ನೋಡ್ರಿ ಆ ಥರ ಐತೆ ವ್ಯೂ ಪಾಯಿಂಟು ಸೊ ನೋಡ್ರಿ ಇಲ್ಲಿಂದ ಕ್ರೇಜಿ ಪ್ರಜ್ವಲ್ ಇಲ್ಲಿ ಕಾಲು ನೀಟಾಗಿ ಕಂಬ ಇಲ್ಲಿ ಹಾಂ ನೋಡಿ ಇಲ್ಲಿ ಕಂಬಿ ಮೇಲೆ ಕಂಬ ಬಾ ಈ ಕಡೆ ಇದು ಐತೆ ಬಾರೋ ಇಲ್ಲಿ ಗೈಸ್ ನೋಡಿ ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ ಇದು ನೋಡಿ ಲಾಸ್ಟ್ ಅಲ್ಲಿಗೆ ಅದನ್ನ ಬಿಟ್ಟರೆ ಅಲ್ಲೊಂದು ದೇವಸ್ಥಾನ ಐತೆ ಅಷ್ಟೇ ನೋಡಿ ಇಲ್ಲಿ ನಮ್ಮ ದೇವ ಅಲ್ಲಿ ಬರ್ತಾ ಇದ್ದಾನೆ ಗಾಯ್ಸ್ ನಂದಿ ಅಂತ ನೋಡಿದ್ವಿ ಅಲ್ಲಿ ವ್ಯೂ ಎಲ್ಲ ಮೇಲೆ ಹೋಗಿ ಫೋಟೋ ಗಿಟೋ ತೊಗೊಂಡ್ವಿ ಇವಾಗ ನೆಕ್ಸ್ಟ್ ಇನ್ನೊಂದು ಅಲ್ಲಿ ವ್ಯೂ ಪಾಯಿಂಟ್ ಐತೆ ಅಲ್ಲಿಗೊಂದು ಆದರೆ ಖತಮ್ ಹಾಂ ಫುಲ್ಲು ಎಲ್ಲಿಂದ ಎಕ್ಕಿರೋದು ಇಲ್ಲೂ ಭಾಳ ರಿಸ್ಕ್ ಇತ್ತಲ್ಲ ಅದು ಇಲ್ಲಿ ಫುಲ್ ಹೆವಿ ರಿಸ್ಕ್ ಇತ್ತು ಗಾಯ್ಸ್ ಅವಾಗಲೇ ನೀವು ನೋಡಿದ್ರಲ್ಲ ಅಲ್ಲಿ ಯಾವುದು ಗುಜ್ಜ ಅಂತ ಐತೆ ಹಾಸನದ ಇದ್ರಕ್ಕೆ ಸಕಲೇಶ್ಪುರದ ಕಡೆ ಈ ಕೋತಿಗಳೆಲ್ಲ ನಂದು ಟ್ರೈಪಾಡ್ ತೊಗೊತ ಇತ್ತು ಗಾಯ್ಸ್ ತೋರಿಸ್ತೀನಿ ರೀ ಈ ಟ್ರೈಪಾಡ್ ನೋಡಿ ಇದು ಆರೆಂಜ್ ಕಲರ್ ಐತೆ ಇದು ಜ್ಯೂಸ್ ಅನ್ಕೊಂಬಿಟ್ಕೊ ಎಲ್ಲ ಕಿತ್ಕೊಂಡು ಹೋಗಿ ಬರ್ತೈತೆ ಇಕ್ಕೆ ಅದ್ರೊಳಗಡೆ ಬ್ಯಾಗಾಗಿ ಇಕ್ಕೋದು ಹಾಂ ನೋಡ್ರಿ ಕೋತಿ ಹೆಂಗೆ ಓಡಿ ಬರ್ತೈತೆ ಅಪ್ಪ ಇವಾ ನೋಡ್ರಿ ಅಲ್ಲಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಅಲ್ಲಿ ಕ್ರೇಜಿ
ಬಂದ್ವಿ ಗುರು ಮೇಲೆ. ಫುಲ್ ಟಾಪ್ ವ್ಯೂ ನೋಡಿ ಇಲ್ಲಿ ಯಾವ ಥರ ಐತೆ ಅಂದ್ಬಿಟ್ಟು. ಹಾಂ ಅಪ್ಪ ಹೆಂಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಗುರು. ಕೋತಿಗಳು ನೋಡಿ ಇವಾಗ ಬರ್ತಾನೆಲ್ಲ, ಬಾ ತೊಗೊಂಡೋಗು, ಕ್ಯಾಮ್ರಾ ತೊಗೊಂಡೋಗು. ಹೂ ಗಾಯ್ಸ್ ನೋಡಿ ಇದು ಗ್ರಿಪ್ಗೆ ನೋಡಿ ಪೂರ್ತಿ ಯಾರದು ಅಲ್ಲಿ ಮೇಲೆ ಕೋತಿ ಆಗ್ತದ ಅದು. ತೋರ್ಸೆಲ್ಲ ಐತೆ ಕಾಯಿನ ಬಗ್ಗೆ ಬಿಡು, ಹೊಸ ತೊಗೊಬೇಡ. ಇಲ್ಲಿ ನೋಡೋ ನಮಗೆ ಬಿಸಿಲೇ ಬರ್ತಲ್ಲ, ಕೆಳಗಡೆ ಬಿಸಿಲಿದೆ. ಹಾಂ ಗಾಯ್ಸ್ ಫೈನಲಿ ಲಾಸ್ಟ್ ಎಂಡ್ ಶಿವಗಂಗೆ ಬೆಟ್ಟ ಫುಲ್ ಟಾಪಿಗೆ ಬಂದ್ಬಿಟ್ಟಿದ್ದೀವಿ. ಸೊ ನೋಡಿ ಅಲ್ಲೊಂದು ಸೊ ನಂದಿ ಒಂದಿರೋದು, ನಂದಿ ಆದಮೇಲೆ ಇಲ್ಲೊಂದು ಟಾಪ್ ವ್ಯೂ ಇರೋದು ನೋಡೋಕ್ಕೆ ಚೆನ್ನಾಗಿರೋದು. ಸೊ ಇಲ್ಲಿಂದ ವ್ಯೂ ನೋಡ್ಕೊಂಬಿಡ್ರಿ ಒಂದು ರೌಂಡು. ಸೊ ಕಾಣ್ತಾ ಇದೆಯಲ್ಲ ಯಾವ ಥರ ಇದೆ ಅಂದ್ಬಿಟ್ಟು ವ್ಯೂ ಕ್ರೇಜಿ ಆಗಿದೆ. ಸೊ ಗಾಯ್ಸ್ ಇದಂತೂ ಫುಲ್ ಅಡ್ವೆಂಚರ್ ಆಗಿತ್ತು ಗುರು. ಸೊ ಇಲ್ಲಿ ಒಂದು ಸ್ವಲ್ಪ ಹೆವಿ ಅಂದರೆ ಹೆವಿ ಅಡ್ವೆಂಚರ್ ಆಗಿತ್ತು, ಸಿಕ್ಕಾಪಟ್ಟೆ ಗುರು. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಲ್ಲೇ ರೆಸ್ಟ್ ಮಾಡಿ ಹೋಗ್ಬೇಕಾದ್ರೆ ಸಿಗ್ತೀನಿ, ಅಲ್ಲಿವರೆಗೂ ವಾಚ್ ಮಾಡ್ತಾಯಿರ್ರಿ. Few moments later. ಓಕೆ ಗಾಯ್ಸ್ ಫೈನಲಿ ಶಿವಗಂಗೆ ಬೆಟ್ಟನ ಪೂರ್ತಿ ಎಲ್ಲ ನೋಡಿದ್ವಿ. ಸೊ ಆ ಕಡೆ ಎಲ್ಲ ಕೂಡ ನೋಡಿದ್ವಿ. ಸೊ ಲಾಸ್ಟ್ ಈ ಕಡೆ ಒಂದು ಸ್ವಲ್ಪ ಐತೆ. ಸೊ ಎಲ್ಲ ಗ್ರಿಲ್ ಹಾಕಿದ್ದಾರೆ ನೋಡ್ತಾ ಇದ್ರಲ್ಲ ಸೇಫ್ಟಿಗೆ. ಸೊ ಆಲ್ರೆಡಿ ಆಯಿತು, ಒಂದು 1 ಅವರ್ ಆಯಿತು. ಸೊ ಇನ್ನೇನು ಹೊರಡುವಂಥ ಸಮಯ ನಮ್ಮದು ಟೈಮ್ ಆಯಿತು. ಸೊ ಮೇಲೆ ಅಷ್ಟು ಬಿಸಿಲಿಲ್ಲ ಗುರು, ನೋಡಿ ಫಾಗ್ ಐತೆ ಇಲ್ಲಿ. ಸೊ ಇನ್ನೂ ನಾವು ಬೆಳಗ್ಗೆ ಹೊತ್ತು ಬಂದರೆ ಇಲ್ಲಿ ಎಲ್ಲ ಫುಲ್ ಫಾಗ್ ಇರುತ್ತೆ ಗುರು, ಕೆಳಗಡೆ ಏನೂ ಕೂಡ ಕಾಣಲ್ಲ. ನಮ್ದು ಆಲ್ರೆಡಿ ಟೈಮ್ ಒಂದು 12 ಗಂಟೆ 1 ಗಂಟೆ ಆಗೈತೆ. ಇವಾಗ ಟೈಮ್ ಎಷ್ಟಾಯ್ತು ನೋಡ್ಬಿಡ್ತೀನಿ ರೀ, ನೋಡೇ ಅಲ್ಲ ಟೈಮು. ಓಕೆ ಎಕ್ಸಾಕ್ಟಾಗಿ 12:50 ಟೈಮ್ ಆಗಿದೆ. ಸೊ ಎಲ್ಲ ನೋಡಿದ್ವಿ, ಫೋಟೋ ಗಿಟ ಎಲ್ಲ ತೊಗೊಂಡಿದ್ವಿ. ಸೊ ಅಲ್ಲಿ ಇಬ್ಬರು ಇಲ್ಲಿ ಕೂತಿದ್ದಾರೆ ನೋಡಿ. ಓಕೆ ಗಾಯ್ಸ್ ಈ ಒಂದು ಲಾಗ್ನ ಇಲ್ಲಿಗೆ ಕೂಡ ಎಂಡ್ ಮಾಡ್ತೀನಿ. ಸೊ ಇಳಿಯೋದಂತರೂ ವಿಡಿಯೋ ಮಾಡೋಕ್ಕಾಗಲ್ಲ ಗುರು, ಭಾರಿ ರಿಸ್ಕ್ ಐತೆ. ಸೊ ಇಲ್ಲಿ ಮೇಲೆ ಬರ್ಬೇಕಾದ್ರೆ ಫುಲ್ ಹೆವಿ ಅಂದರೆ ಹೆವಿ ರಿಸ್ಕ್ ಐತೆ. ಸೊ ಕೋತಿಗಳು ಬರೋ ನಮ್ಮದು ಜ್ಯೂಸ್ ಅಂದ್ಬಿಟ್ಟು ಕಿತ್ಕೊಳಕ್ಕೆ ಬರ್ತೈತೆ ಕ್ಯಾಮ್ರಾ ಗುರು, ಅದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಸೊ ಇದೇ ರೀತಿ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಓಕೆ ಬಾಯ್.